ನಮಸ್ಕಾರ, ನಾನು ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ, ಆತ್ರೇಯ ಆಯುರ್ವೇದಾಲಯ, ದುರ್ಗಿಗುಡಿ, ಶಿವಮೊಗ್ಗ. ಆತ್ಮೀಯ ಆರೋಗ್ಯ ಆಕಾಂಕ್ಷಿಗಳೇ, ಆರೋಗ್ಯ ಅನ್ನುವಂಥದ್ದು ಅತಿ ಅಮೂಲ್ಯವಾಗಿರ್ತಕ್ಕಂಥ ವಸ್ತು ಇವತ್ತಿನ ದಿನಮಾನಗಳಲ್ಲಿ. ಯಾಕೆ ಅಂತಂದರೆ, ಇಫ್ ಯು ಲಾಸ್ಟ್ ಹೆಲ್ತ್ ಎವ್ರಿಥಿಂಗ್ ಈಸ್ ಲಾಸ್ಟ್, ಇಫ್ ಯು ಲಾಸ್ಟ್ ಮನಿ ಸಮಥಿಂಗ್ ಈಸ್ ಲಾಸ್ಟ್ ಅಂತ ಕರೀತಾರೆ. ಅಂದರೆ ದುಡ್ಡನ್ನು ಕಳೆದ್ರೆ ಮತ್ತೆ ಗಳಿಸ್ಬೋದು, ಆರೋಗ್ಯವನ್ನು ಕಳೆದ್ರೆ ಅದನ್ನು ಗಳಿಸೋಕ್ಕೆ ಅಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಆತ್ರೇಯ ಆಯುರ್ವೇದಾಲಯ ಬಹಳ ವರ್ಷಗಳಿಂದ ಆರೋಗ್ಯ ಆಕಾಂಕ್ಷಿಗಳಿಗೆ, ಅದರಲ್ಲೂ ವೆರಿಕೋಸ್ ವೇನ್, DVT, ವೆರಿಕೋಸ್ ವೇನ್ ಅಲ್ಸರ್ಸ್, ಹಾಗೆ ಇನ್ನೂ ಸ್ಪೈನ್ ಪ್ರಾಬ್ಲಮ್ ಮತ್ತು ಈ ಸರ್ವೈಕಲ್ ಲಂಬಾರ್ ಡಿಸ್ಕ್ ಬಲ್ಸ್ ಅಂತ ನಾವೇನು ಕರಿತೀವಿ, IDP ಅಂತ ಏನು ಕರಿತೀವಿ, ಈ ಥರದ ಸಮಸ್ಯೆಗೆ ನಾವು ಅತ್ಯುತ್ತಮವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಬಹಳ ದಿನದಿಂದ ನೀಡ್ತಾ ಇದ್ದೇವೆ. ಇವತ್ತು ಇವರು ಸಹ ಆರೋಗ್ಯ ಆಕಾಂಕ್ಷಿಗಳು ನಮ್ಮ ಹತ್ರ. ಇದು 7ನೇ ತಿಂಗಳಾಗ್ತಿದೆ ಅಂತಂತೆ. ಅವರು ಬಹಳಷ್ಟು ಸುತ್ತಮುತ್ತಲಿನ ಆಸ್ಪತ್ರೆಯನ್ನು ತಿರುಗಿ ಅವರ ಸೊಂಟ ನೋವಿಗೆ, ಅಂದರೆ ಡಿಸ್ಕ್ ಬಲ್ಸ್ ಇದೆ, ಅದರ ಜೊತೆಗೆ ವೆರಿಕೋಸ್ ವೇನ್ ಇದೆ, ಆರೋಗ್ಯದ ಸಮಸ್ಯೆ ಬಹಳ ತೊಂದರೆಗಳಿತ್ತು, ಅವೆಲ್ಲವಕ್ಕೂ ನಾವು ಚಿಕಿತ್ಸೆಯನ್ನು ಮಾಡಿದ್ದೇವೆ. ಇವತ್ತು ಸಹ ಬಂದಿದ್ದಾರೆ ಫಾಲೋಅಪ್ಗೆ. ಅದಕ್ಕೆ ನಾವು ರಕ್ತ ಮೋಕ್ಷಣವನ್ನು ಮಾಡ್ತೇವೆ. ಜೊತೆಗೆ ಅವ್ರು ಹೇಗಿದ್ದಾರೆ ಅನ್ನೋದನ್ನು ನೇರವಾಗಿ ಅವರಿಂದ ಕೇಳಿ ತಿಳ್ಕೊಬೋದು. ಹೇಳಿ, ಈಗ ನೀವು ಮುಂಚೆ ಇರೋ ಸಮಸ್ಯೆಗೂ ಈಗಿರೋದಕ್ಕೂ ಹೇಗೆ ಅನ್ನಿಸ್ತಿದೆ ಅನ್ನೋದನ್ನು ನೇರವಾಗಿ ನಮ್ಮ ಆರೋಗ್ಯ ಆಕಾಂಕ್ಷಿಗಳೊಂದಿಗೆ ನೀವು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ಈಗ ಮುಂಚೆದಕ್ಕಿಂತಲೇ ಚೆನ್ನಾಗಿದೆ, ಪರವಾಗಿಲ್ಲ. ಈಗ ಸೊಂಟ ನೋವು ಎಲ್ಲ ಕಮ್ಮಿ ಇದೆ. ಮುಂಚೆ ಭಾಳ ಇತ್ತು. ಆವಾಗ ಹಾದಿ ನನ್ನ ಜೊತೆ ಇನ್ನೊಬ್ಬ ಬಂದಾಗ ಓಡಾಡುವಾಗ ಹಾದಿ ಸಾಕೋದಿಲ್ಲ ನನಗೆ. ಅವ್ನು ಮುಂದೆ ಹೋದ್ರೆ ನಾನು ಹಿಂದೆನೇ ಇದ್ದಿದ್ದೆ, ಅವನೆಲ್ಲ ನಾನೆಲ್ಲ. ಈಗ ಯಾವ ಆ ಥರ ಏನಿಲ್ಲ. ಈಗ ಸರಿ ಸಮಾಜ ಜೊತೆಗೆ ಓಡಾಡ್ತೀವಿ. ಈಗ ಅದ್ರ ಕಡೆಯಿಂದ ಪ್ರಾಬ್ಲಮ್ ಆಗೈತೆ. ಕಾಲು ನೋವಿದ್ದು ಈಗ ಅವೆಲ್ಲ ಏನಿಲ್ಲ. ಈಗ ನರ ಸ್ವಲ್ಪ ದಪ್ಪ ಇದ್ದಾವೆ ಅನ್ನೋಕ್ಕೋಸ್ಕರ ಬಂದಿದ್ದೀನಿ. ಈಗ ಬಾಡಿ ಹೀಟ್ ಏನಿಲ್ಲ, ಕಮ್ಮಿ ಆಗಿದೆ. ವೆಯ್ಟ್ ಜಾಸ್ತಿ ಇದ್ದಲ್ಲ, ಸ್ವಲ್ಪ ಕಮ್ಮಿ ಆಗಿದ್ದೀನಿ ಈಗ. ಓಕೆ, ವೆರಿ ಫೈನ್. ಇವೆಲ್ಲ ಉಬ್ಬಿದ್ದು ಇಲ್ಲಲ್ಲ, ಏನಿಲ್ಲ ಸರ್, ಅವೆಲ್ಲ ಕಮ್ಮಿ ಆಗಿದೆ. ಓಕೆ, ನರಗಳಿಗೆ ಶಕ್ತಿ ಬಂದಿದೆ, ಸರ್, ದೈಹಿಕವಾದ ಸಾಮರ್ಥ್ಯ ಇದೆ. ಸರ್. ಓಕೆ, ಮತ್ತೆ ಸೊಂಟದಲ್ಲಿ ನೋವು ಇತ್ತಲ್ಲ, ಅದು ಇದು ಏನು ಕುತ್ಕೊಂಡಾಗ ಕಾಲು ಬಾವು ಬರೋ ಅಷ್ಟೇ. ನಾವು ಓಡಾಡ್ಬೇಕಾದ್ರೆ ಕಾಣಲ್ಲ ಬಾವು. ಅಮ್ಮ ಭಾಳ ಹೊತ್ತು ಓಡಾಡಿದ್ರೆ ಸೊಂಟ ಇದೆಲ್ಲ ಸ್ವಲ್ಪ ನೋವು ಬರುತ್ತೆ. ಈಗ ಕೂರುವಾಗ ನಾವು ಒಟ್ಟಾರೆಯಾಗಿ 100ರಲ್ಲಿ ನಮ್ಗೆ ಎಷ್ಟು ಮಾರ್ಕ್ಸ್ ಕೊಡೋಕೆ ಇಷ್ಟಪಡ್ತೀರಿ? 90% ಪಕ್ಕ ಇದೆ ಸರ್ ನನಗೆ. 90% ಕೊಡೋಕ್ಕೆ ಇಷ್ಟಪಡ್ತೀರಿ. ಧನ್ಯವಾದಗಳು. ಈ ಒಂದು ವೈದ್ಯರಾದವರಿಗೆ, ನಿಮ್ಮಂಥ ಆರೋಗ್ಯ ಆಕಾಂಕ್ಷಿಗಳಿಂದ ಇದನ್ನೇ ನಾವು ಅಪೇಕ್ಷಿಸೋದು. ಯಾಕೆ ಅಂತಂದರೆ, ವೈದ್ಯರಾದವರಿಗೆ ವೈದ್ಯ ಚಿಕಿತ್ಸೆ ಮಾಡಿದ ರೋಗಿ ಗುಣಮುಖರಾದರೆ ಅದೇ ನಮಗೆ ಹರ್ಷ, ಅದೇ ನಮಗೆ ಉತ್ಸಾಹ. ಇನ್ನೂ ನಮ್ಮ ಕರ್ತವ್ಯಕ್ಕೆ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ನೀವು ನೀಡಿದಂತಾಗುತ್ತೆ. ನಾವು ಹೆಚ್ಚಿನ ಒಂದು ಆದ್ಯತೆ ಮೇರೆಗೆ ನಾವು ಒಳ್ಳೆಯ ಚಿಕಿತ್ಸೆ ಮಾಡಿ ಇನ್ನೂ ಹೆಚ್ಚಿನ ಫಲಿತಾಂಶವನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ನೀವು ತುಂಬಿದ್ರಿ ಅನ್ಕೋತೀನಿ. ಹಾಗೆಯೇ ಇವತ್ತು ಚಿಕಿತ್ಸೆಯನ್ನು ನಾವೇನು ಮಾಡ್ತಾಯಿದ್ದೀವಿ, ಇದು ನಿಮಗೇನು ವೆರಿಕೋಸ್ ವೇನ್ ಮತ್ತು DVT ಅಲ್ಸರ್, ಹಾಗೆ ಇನ್ನಿತರ ಯಾವುದೇ ಸಮಸ್ಯೆ ಇದ್ದರೂ ಆಯುರ್ವೇದದಲ್ಲಿ ಉತ್ತಮವಾದ ಚಿಕಿತ್ಸೆಯನ್ನು ನಾವು ಮಾಡ್ಬೋದಾಗಿದೆ. ಇಲ್ಲಿ ನೋಡಿ, ಇವರಿಗೆ ಕಾಲು ಕಪ್ಪಿದೆ, ಮಕನೂ ಕೂಡ ಕಪ್ಪಾಗಿತ್ತು. ಬಿಕಾಸ್ ದೇಹದಲ್ಲಿರ್ತಕ್ಕಂತಹ ದೋಷಗಳ ವೈಪರೀತ್ಯ, ಪಿತ್ತ ದೋಷದಿಂದ ಇರ್ಬೋದು, ಅಥವಾ ಪಿತ್ತ ಕಫ ದೋಷದಿಂದ, ಪಿತ್ತ ವಾತ ದೋಷದಿಂದ, ಇದರ ಒಂದು ವಿಕೃತಿಯಿಂದ ದೇಹ ಬದಲಾವಣೆ ಆಗುತ್ತೆ. ಆ ಬದಲಾವಣೆಯನ್ನು ಅರಿತ ಆಯುರ್ವೇದದ ತಜ್ಞರು ಈ ಥರ ಚಿಕಿತ್ಸೆಯನ್ನು ಮಾಡ್ಬೋದು. ಒಳ್ಳೆಯ ಸೂಕ್ತ ಆಯುರ್ವೇದ ಚಿಕಿತ್ಸಕರೊಂದಿಗೆ ಈ ಥರ ಚಿಕಿತ್ಸೆಯನ್ನು ತೆಗೆದುಕೊಂಡು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ. ಹಾಗೆ ಈ ಥರದ ಆರೋಗ್ಯವನ್ನು ಇಲ್ಲೇ ನಾವು ಸರಿಪಡಿಸ್ಕೊಂಡ್ರೆ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ವ್ಯಾಧಿಗಳು ದೊಡ್ಡ ಮಟ್ಟದಲ್ಲಿ ಬೆಳೆಯುವುದನ್ನು ನಾವು ತಡೆದಂತಾಗುತ್ತೆ. ನಿಮ್ಮ ಆರೋಗ್ಯದೊಂದಿಗೆ ನಿಮ್ಮ ಆರೋಗ್ಯದ ಒಂದು ಭರವಸೆಯನ್ನು ನೀಡುತ್ತೆ. ಹಾಗೆ ಶುದ್ಧ ಆಯುರ್ವೇದ ಚಿಕಿತ್ಸೆಯೊಂದಿಗೆ ಎಲ್ಲದನ್ನೂ ಕೂಡ ಸರಿಪಡಿಸ್ಬೋದು, ಎಲ್ಲರಲ್ಲೂ ಆತ್ಮವಿಶ್ವಾಸವನ್ನು ತುಂಬೋದು ಅಂತ ಹೇಳ್ತಾ ಇವತ್ತಿನ ನನ್ನ ಈ ಒಂದು ಸಂಚಿಕೆಯನ್ನು, ಒಂದು ವಿಡಿಯೋವನ್ನು ಮುಗಿಸೋಣ. ನಮಸ್ಕಾರ.